ನಮಸ್ಕಾರ ಸ್ನೇಹಿತರೆ, ಎಕ್ಸಾಮ್ ಮಾಸ್ಟರ್ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಇಂದು ನಾನು ಭಾರತದ ಭೂಗೋಳಶಾಸ್ತ್ರ ಈ ಒಂದು ಟಾಪಿಕ್ನಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥ 25 MCQ ಕ್ವಶನ್ಸ್ ಮತ್ತು ಅದರ ಉತ್ತರಗಳನ್ನು ಸ್ವವಿವರವಾಗಿ ನೋಡೋಣ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಪ್ರಶ್ನೆ 1, ಭಾರತದ ಅತ್ಯಂತ ದಕ್ಷಿಣದ ತುದಿಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ ಕನ್ಯಾಕುಮಾರಿ, ಆಪ್ಷನ್ಸ್ ಬಿ ಇಂದಿರಾ ಪಾಯಿಂಟ್, ಆಪ್ಷನ್ ಸಿ ಇಂದಿರಾ ಕಾಲ್, ಆಪ್ಷನ್ಸ್ ಡಿ ಕಿಬಿತು. ಸೊ ಇದಕ್ಕೆ ಸರಿಯಾದ ಉತ್ತರ ಏನೈತಿ? ಆಪ್ಷನ್ಸ್ ಬಿ ಇಂದಿರಾ ಪಾಯಿಂಟ್. ಇದರ ವಿವರಣೆ ನೋಡೋದಾದರೆ ಅಂಡಮಾನ್ ಮತ್ತು ನಿಕೋಬಾರ ದ್ವೀಪ ಸಮೂಹದ ಗ್ರೇಟ್ ನಿಕೋಬಾರ ದ್ವೀಪದಲ್ಲಿರುವ ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ದಕ್ಷಿಣದ ತುದಿಯಾಗಿದೆ. ಪ್ರಶ್ನೆ 2, ಭಾರತ ಪಾಕಿಸ್ತಾನ ಚೀನಾ ಗಡಿಗಳು ಸೇರಿರುವ ಪ್ರದೇಶ ಯಾವುದಕ್ಕೆ ಕೇಳಿದ್ದಾರೆ. ಆಪ್ಷನ್ಸ್ ಎ ರಾಡ್ಲಿ ಕ್ಲಿಪ್, ಆಪ್ಷನ್ಸ್ ಬಿ ಡೂರಾಂಡರ್ ರೇಖೆ, ಆಪ್ಷನ್ ಸಿ ಮೆಕ್ಮೋಹನ್ ರೇಖೆ, ಆಪ್ಷನ್ಸ್ ಡಿ ಕರಾಕೋರಂ ಪ್ರದೇಶ. ಸೊ ಇದರ ಸರಿಯಾದ ಉತ್ತರ ಏನೈತಿ? ಆಪ್ಷನ್ಸ್ ಡಿ ಕರಾಕೋರಂ ಪ್ರದೇಶ. ಇದರ ವಿವರಣೆ ನೋಡೋದಾದರೆ ಭಾರತ, ಪಾಕಿಸ್ತಾನ್ ಮತ್ತು ಚೀನಾ ಗಡಿಗಳು ಲಡಾಖ್ನ ಕರಾಕೋರಂ ಪ್ರದೇಶದಲ್ಲಿರುವ ಒಂದಕ್ಕೊಂದು ಸಮೀಪಿಸುತ್ತವೆ. ಮೆಕ್ಮೋಹನ್ ರೇಖೆ ಭಾರತ, ಚೀನಾ, ಅರುಣಾಚಲ್ ಪ್ರದೇಶ ಗಡಿಗೆ ಸಂಬಂಧಿಸಿದೆ. ಪ್ರಶ್ನೆ 3, ಭಾರತದೊಂದಿಗೆ ಅತಿ ಉದ್ದದ ಭೂಗಡಿಯನ್ನು ಹೊಂದಿರುವ ದೇಶ ಯಾವುದು ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ಎ ಬಾಂಗ್ಲಾದೇಶ, ಆಪ್ಷನ್ಸ್ ಬಿ ಚೀನಾ, ಆಪ್ಷನ್ ಸಿ ಪಾಕಿಸ್ತಾನ, ಆಪ್ಷನ್ಸ್ ಡಿ ಮಯನ್ಮಾರ. ಇದಕ್ಕೆ ಸರಿಯಾದ ಉತ್ತರ ಏನೈತಿ? ಆಪ್ಷನ್ಸ್ ಎ ಬಾಂಗ್ಲಾದೇಶ. ಭಾರತ ಮತ್ತು ಬಾಂಗ್ಲಾದೇಶ ಗಡಿ ಉದ್ದ ಎಷ್ಟೈತಿ? ಸುಮಾರು 4096 ಕಿಲೋಮೀಟರ್ಗಳಷ್ಟು ದೂರವನ್ನು ಇದೆ. ಪ್ರಶ್ನೆ 4, ಭಾರತದ ಆಡಳಿತದಲ್ಲಿರುವ ಅತಿ ಎತ್ತರದ ಶಿಖರ ಯಾವುದು ಕೇಳಿದ್ದಾರೆ. ಆಪ್ಷನ್ಸ್ ಎ ಮೌಂಟ್ ಎವರೆಸ್ಟ್, ಆಪ್ಷನ್ಸ್ ಬಿ K2, ಆಪ್ಷನ್ ಸಿ ಕಾಂಚನಜಂಗ, ಆಪ್ಷನ್ಸ್ ಡಿ ಆನೈಮುಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ಏನೈತಿ? ಆಪ್ಷನ್ ಸಿ ಕಾಂಚನಜಂಗ. ಇದರ ವಿವರಣೆ ನೋಡಿದರೆ ಕಾಂಚನಜಂಗ ಸುಮಾರು 8586 ಮೀಟರ್ ಭಾರತದ ಆಡಳಿತದಲ್ಲಿರುವ ಅತಿ ಎತ್ತರದ ಶಿಖರವಾಗಿದೆ. K2 ಪಾಕ್ ಆಕ್ರಮಿಸಿದ ಕಾಶ್ಮೀರದಲ್ಲಿರುವುದರಿಂದ ಸಾಮಾನ್ಯ ಜಿಕೆಯಲ್ಲಿ ಕಾಂಚನಜಂಗವನ್ನೇ ಇಲ್ಲಿ ಉತ್ತರವಾಗಿ ನಾವೇನು ಮಾಡ್ತೀವಿ? ಪರಿಗಣಿಸ್ತೀವಿ. ಪ್ರಶ್ನೆ 5, ದಕ್ಷಿಣ ಗಂಗಾ ಎಂದು ಯಾವ ನದಿಯನ್ನು ಕರೆಯುತ್ತಾರೆ. ಆಪ್ಷನ್ಸ್ ಎ ಕಾವೇರಿ, ಆಪ್ಷನ್ಸ್ ಬಿ ಕೃಷ್ಣ, ಆಪ್ಷನ್ ಸಿ ಗೋದಾವರಿ, ಆಪ್ಷನ್ ಡಿ ನರ್ಮದಾ. ಇದಕ್ಕೆ ಸರಿಯಾದ ಉತ್ತರ ಏನೈತಿ? ಆಪ್ಷನ್ ಸಿ ಗೋದಾವರಿ. ವಿವರಣೆ ನೋಡೋದಾದರೆ ಗೋದಾವರಿ ದಕ್ಷಿಣದ ಭಾರತದ ಅತಿ ಉದ್ದವಾದ ನದಿಯಾಗಿದ್ದು ಇದನ್ನು ದಕ್ಷಿಣದ ಗಂಗಾ ಎಂದು ನಾವಿಲ್ಲಿ ಕರೆಯುತ್ತೇವೆ. ಪ್ರಶ್ನೆ 6, ಭಾರತದ ಅತಿ ಉದ್ದವಾದ ಕರಾವಳಿಯನ್ನು ಹೊಂದಿರುವ ರಾಜ್ಯ ಯಾವುದು ಕೇಳಿದ್ದಾರೆ. ಆಪ್ಷನ್ಸ್ ಎ ತಮಿಳುನಾಡು, ಆಪ್ಷನ್ಸ್ ಬಿ ಆಂಧ್ರ ಪ್ರದೇಶ, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ಸ್ ಡಿ ಗುಜರಾತ್. ಸೊ ಇದಕ್ಕೆ ಸರಿಯಾದ ಉತ್ತರ ಏನೈತಿ? ಆಪ್ಷನ್ಸ್ ಡಿ ಗುಜರಾತ್. ಇದರ ವಿವರಣೆ ನೋಡೋದಾದರೆ ಗುಜರಾತ್ ಸುಮಾರು 1600 ಕಿಲೋಮೀಟರ್ ಉದ್ದವಾದ ಕರಾವಳಿಯನ್ನು ಹೊಂದಿದೆ. ಪ್ರಶ್ನೆ 7, ಅರಬ್ಬಿ ಸಮುದ್ರಕ್ಕೆ ಸೇರುವ ಪ್ರಮುಖ ನದಿ ಯಾವುದು ಕೇಳಿದ್ದಾರೆ. ಆಪ್ಷನ್ಸ್ ಎ ಗಂಗಾ, ಆಪ್ಷನ್ಸ್ ಬಿ ನರ್ಮದಾ, ಆಪ್ಷನ್ಸ್ ಸಿ ಗೋದಾವರಿ, ಆಪ್ಷನ್ಸ್ ಡಿ ಮಹಾನದಿ. ಇದಕ್ಕೆ ಸರಿಯಾದ ಉತ್ತರ ಯಾವುದೈತಿ? ಆಪ್ಷನ್ಸ್ ಬಿ ನರ್ಮದಾ. ಇದು ಏನು ಮಾಡ್ತೈತಿ? ಪಶ್ಚಿಮ ದಿಕ್ಕಿಗೆ ಹರಿದು ಅರಬ್ಬಿ ಸಮುದ್ರವನ್ನು ಇದು ಸೇರುತ್ತದೆ. ಪ್ರಶ್ನೆ 8, ಲಕ್ಷದ್ವೀಪ ದ್ವೀಪ ಸಮೂಹ ಯಾವ ಸಮುದ್ರದಲ್ಲಿದೆ ಕೇಳಿದ್ದಾರೆ. ಆಪ್ಷನ್ಸ್ ಎ ಬಂಗಾಳ ಕೊಲ್ಲಿ, ಆಪ್ಷನ್ಸ್ ಬಿ ಅರಬ್ಬಿ ಸಮುದ್ರ, ಆಪ್ಷನ್ ಸಿ ಹಿಂದೂ ಮಹಾಸಾಗರ, ಆಪ್ಷನ್ಸ್ ಡಿ ಮನ್ನಾರ ಕೊಲ್ಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಏನೈತಿ? ಆಪ್ಷನ್ಸ್ ಬಿ ಅರಬ್ಬಿ ಸಮುದ್ರ. ಲಕ್ಷದ್ವೀಪ ಎಲ್ಲಿ ಏನು ಮಾಡ್ತದೆ? ಕೇರಳದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರದಲ್ಲಿ ಇದು ಸೇರುತ್ತದೆ. ಪ್ರಶ್ನೆ 9, ಭಾರತದ ಅತಿ ಹೆಚ್ಚು ಮಳೆಯಾಗುವ ಸ್ಥಳ ಮಾಸಿನಾಮ್ರ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ ಆಸಾಂ, ಆಪ್ಷನ್ಸ್ ಬಿ ಮೇಘಾಲಯ, ಆಪ್ಷನ್ ಸಿ ಮಣಿಪುರ, ಆಪ್ಷನ್ಸ್ ಡಿ ಸಿಕ್ಕಿಂ. ಸೊ ಇದಕ್ಕೆ ಸರಿಯಾದ ಉತ್ತರ ಏನೈತಿ? ಆಪ್ಷನ್ಸ್ ಬಿ ಮೇಘಾಲಯ. ಮಾಸಿರಾಮ್ ಏನೈತಿ? ವಿಶ್ವದಲ್ಲಿ ಅತಿ ಹೆಚ್ಚು ಮಳೆಯಾಗಿರುವ ಒಂದು ಸ್ಥಳವಾಗಿದೆ. ಪ್ರಶ್ನೆ 10, ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ ಯಾವುದು ಕೇಳಿದ್ದಾರೆ. ಆಪ್ಷನ್ಸ್ ಎ ಅಣ್ಣೈಮಲೈ, ಆಪ್ಷನ್ಸ್ ಬಿ ನೀಲಗಿರಿ, ಆಪ್ಷನ್ ಸಿ ಪಳನಿ, ಆಪ್ಷನ್ಸ್ ಡಿ ಕಾರ್ಡಮಮ್. ಸೊ ಇದಕ್ಕೆ ಸರಿಯಾದ ಉತ್ತರ ಏನೈತಿ? ಆಪ್ಷನ್ಸ್ ಬಿ ನೀಲಗಿರಿ. ನೀಲಗಿರಿ ಬೆಟ್ಟಗಳು ಏನು ಮಾಡ್ತವೆ? ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳಲ್ಲಿ ಸೇರುತ್ತದೆ. ಪ್ರಶ್ನೆ 11, ಬ್ರಹ್ಮಪುತ್ರ ನದಿಯನ್ನು ಅರುಣಾಚಲ ಪ್ರದೇಶದಲ್ಲಿ ಯಾವ ಹೆಸರಿಂದ ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ ಗಂಗಾ, ಆಪ್ಷನ್ಸ್ ಬಿ ಸಿಯಾಂಗ್, ಆಪ್ಷನ್ ಸಿ ಸಿಂಧು, ಆಪ್ಷನ್ ಡಿ ಲೋಹಿತ್. ಇದಕ್ಕೆ ಸರಿಯಾದ ಉತ್ತರ ಏನೈತಿ? ಆಪ್ಷನ್ಸ್ ಬಿ ಸಿಯಾಂಗ್ ಅಥವಾ ದಿಹಾಂಗ್. ಅರುಣಾಚಲ ಪ್ರದೇಶದಲ್ಲಿ ಇದನ್ನು ಸಿಯಾಂಗ್ ಅಥವಾ ದಿಹಾಂಗ್ ಎಂದು ಕರೀತಾರೆ. ಪ್ರಶ್ನೆ 12, ಭಾರತದ ಪ್ರಮಾಣಿತ ರೇಖಾಂಶ 82°30' ಈಸ್ಟ್ ಯಾವ ನಗರದ ಸಮೀಪ ಹಾದು ಹೋಗುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ ವಾರಣಾಸಿ, ಆಪ್ಷನ್ಸ್ ಬಿ ಮಿರ್ಜಾಪುರ, ಆಪ್ಷನ್ ಸಿ ಪಾಟ್ನಾ, ಆಪ್ಷನ್ಸ್ ಡಿ ಭೋಪಾಲ್.
ಇದಕ್ಕೆ ಸರಿಯಾದ ಉತ್ತರ ಏನೈತಿ ಆಪ್ಷನ್ಸ್ ಬಿ ಮಿರ್ಜಾಪುರ. ಭಾರತದ ಪ್ರಮಾಣಿತ ಸಮಯ ಫಸ್ಟ್ ಐತಿ 82 ಡಿಗ್ರಿ 30 ಸೆಂಟಿಮೀಟರ್ ಏನೈತಿ ಪೂರ್ವ ರೇಖಾಂಶವನ್ನು ಇದು ಆಧರಿಸೈತಿ. ಪ್ರಶ್ನೆ 13 ಭಾರತದ ಅತ್ಯಂತ ಫಲವತ್ತಾದ ಮಣ್ಣು ಯಾವುದು ಕೇಳಿದ್ದಾರೆ. ಆಪ್ಷನ್ ಸಿ ಕಪ್ಪು ಮಣ್ಣು, ಆಪ್ಷನ್ಸ್ ಬಿ ಕೆಂಪು ಮಣ್ಣು, ಆಪ್ಷನ್ ಸಿ ಎಕ್ಕಲು ಮಣ್ಣು, ಆಪ್ಷನ್ ಸಿ ಲ್ಯಾಟ್ರೈಟ್ ಮಣ್ಣು. ಇದಕ್ಕೆ ಸರಿಯಾದ ಉತ್ತರ ಏನೈತಿ ಆಪ್ಷನ್ ಸಿ ಎಕ್ಕಲು ಮಣ್ಣು. ಇದರ ವಿವರಣೆ ನೋಡೋದಾದರೆ ಗಂಗಾ ಬ್ರಹ್ಮಪುತ್ರ ಸಮತಟ್ಟದಲ್ಲಿ ಕಂಡುಬರುವ ಎಕ್ಕಲು ಮಣ್ಣು ಕೃಷಿಗೆ ಅತ್ಯಂತ ಸೂಕ್ತವಾಗಿದೆ. ಪ್ರಶ್ನೆ 14 ಚಿಲಿಕಾ ಸರೋವರ ಯಾವ ರಾಜ್ಯದಲ್ಲಿ ಕೇಳಿದ್ದಾರೆ. ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ಸ್ ಬಿ ಒಡಿಶಾ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ಸ್ ಡಿ ಕೇರಳ. ಇದಕ್ಕೆ ಸರಿಯಾದ ಉತ್ತರ ಏನೈತಿ ಆಪ್ಷನ್ಸ್ ಬಿ ಒಡಿಶಾ. ಚಿಲಿಕಾ ಏನೈತಿ ಇದು ಏಷ್ಯಾದ ಅತಿ ದೊಡ್ಡ ಉಪ್ಪಿನ ಒಂದು ನೀರಿನ ಸರೋವರವಾಗಿದೆ. ಪ್ರಶ್ನೆ 15 ಸಿಂಧು ನದಿಯ ಪ್ರಮುಖ ಉಪನದಿಗಳು ಯಾವ್ಯಾವು ಕೇಳಿದ್ದಾರೆ. ಆಪ್ಷನ್ ಸಿ ಸಟ್ಲೇಜ, ಆಪ್ಷನ್ಸ್ ಬಿ ಜೇಲಂ, ಆಪ್ಷನ್ ಸಿ ಬಿಯಾಸ್, ಆಪ್ಷನ್ಸ್ ಡಿ ಇವೆಲ್ಲವು. ಇದಕ್ಕೆ ಸರಿಯಾದ ಉತ್ತರ ಏನೈತಿ ಆಪ್ಷನ್ಸ್ ಡಿ ಈ ಎಲ್ಲ ಏನೈತಿ ಸಟ್ಲೇಜ್ ಆಯಿತು, ಜೇಲಂ ಆಯಿತು, ಬಿಯಾಸ್ ಆಯಿತು, ರಾವಿ ಆಯಿತು ಮತ್ತು ಚೀನಾಬ್ ಏನೈತಿ ಇವು ಸಿಂಧು ನದಿಯ ಪ್ರಮುಖ ಉಪನದಿಗಳಾಗಿವೆ. ಪ್ರಶ್ನೆ 16 ಸುಂದರ್ಬನ್ಸ್ ಡೆಲ್ಟಾ ಯಾವ ಎರಡು ನದಿಗಳಿಂದ ರೂಪುಗೊಂಡಿದೆ. ಆಪ್ಷನ್ ಸಿ ಗಂಗಾ ಮತ್ತು ಬ್ರಹ್ಮಪುತ್ರ, ಆಪ್ಷನ್ಸ್ ಬಿ ಕೃಷ್ಣಾ ಮತ್ತು ಗೋದಾವರಿ, ಆಪ್ಷನ್ ಸಿ ಸಿಂಧು ಮತ್ತು ಜೇಲಂ, ಆಪ್ಷನ್ ಡಿ ನರ್ಮದಾ ಮತ್ತು ತಪತಿ. ಇದಕ್ಕೆ ಸರಿಯಾದ ಉತ್ತರ ಏನೈತಿ ಆಪ್ಷನ್ ಸಿ ಗಂಗಾ ಮತ್ತು ಬ್ರಹ್ಮಪುತ್ರ. ಇದೇನೈತಿ ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಆಗಿದೆ. ಪ್ರಶ್ನೆ 17 ಕಪ್ಪು ಮಣ್ಣು ಯಾವ ಬೆಳೆಗೆ ಹೆಚ್ಚು ಸೂಕ್ತವಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಗೋಧಿ, ಆಪ್ಷನ್ಸ್ ಬಿ ಹತ್ತಿ, ಆಪ್ಷನ್ ಸಿ ಭತ್ತ, ಆಪ್ಷನ್ ಡಿ ಚಹಾ. ಇದರ ಸರಿಯಾದ ಉತ್ತರ ಏನೈತಿ ಆಪ್ಷನ್ಸ್ ಬಿ ಹತ್ತಿ. ಕಪ್ಪು ಮಣ್ಣು ತೇವಾಂಶವನ್ನು ಹೆಚ್ಚು ಉಳಿಸಿಕೊಳ್ಳುವುದರಿಂದ ಏನೈತಿ ಇದು ಹತ್ತಿ ಬೆಳೆಗೆ ಅತ್ಯಂತ ಪ್ರಮುಖವಾಗಿದೆ. ಪ್ರಶ್ನೆ 18 ಹಿಮಾಲಯದ ಅತಿ ಉತ್ತರದ ಶ್ರೇಣಿ ಯಾವುದು ಕೇಳಿದ್ದಾರೆ. ಆಪ್ಷನ್ ಸಿ ಶಿವಾಲಿಕ, ಆಪ್ಷನ್ಸ್ ಬಿ ಹಿಮಾಚಲ, ಆಪ್ಷನ್ ಸಿ ಹಿಮಾದ್ರಿ, ಆಪ್ಷನ್ಸ್ ಡಿ ಟ್ರಾನ್ಸ್ ಹಿಮಾಲಯ. ಇದಕ್ಕೆ ಸರಿಯಾದ ಉತ್ತರ ಏನೈತಿ ಆಪ್ಷನ್ ಸಿ ಹಿಮಾದ್ರಿ. ಇದರ ವಿವರಣೆ ನೋಡೋದಾದರೆ ಹಿಮಾದ್ರಿ ಹಿಮಾಲಯದ ಅತಿ ಎತ್ತರದ ಮತ್ತು ಉತ್ತರದ ಶ್ರೇಣಿಯಾಗಿದೆ. ಪ್ರಶ್ನೆ 19 ಸಾಂಬಾರ್ ಉಪ್ಪಿನ ಸರೋವರ ಯಾವ ರಾಜ್ಯದಲ್ಲಿ ಕೇಳಿದ್ದಾರೆ. ಆಪ್ಷನ್ ಸಿ ಗುಜರಾತ್, ಆಪ್ಷನ್ಸ್ ಬಿ ರಾಜಸ್ಥಾನ, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ಸ್ ಡಿ ಹರಿಯಾಣ. ಇದಕ್ಕೆ ಸರಿಯಾದ ಉತ್ತರ ಏನೈತಿ ಆಪ್ಷನ್ಸ್ ಬಿ ರಾಜಸ್ಥಾನ. ಸಾಂಬಾರ್ ಏನೈತಿ ಇದು ಭಾರತದ ಅತಿ ದೊಡ್ಡ ಒಳನಾಡಿನ ಒಂದು ಉಪ್ಪಿನ ಸರೋವರ ಆಗಿದೆ. ಪ್ರಶ್ನೆ 20 ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಯಾವುದು ಕೇಳಿದ್ದಾರೆ. ಆಪ್ಷನ್ ಸಿ ದೊಡ್ಡ ಬೆಟ್ಟ, ಆಪ್ಷನ್ಸ್ ಬಿ ಅಣ್ಣೈಮುಡಿ, ಆಪ್ಷನ್ ಸಿ ಕುದುರೆಮುಖ, ಆಪ್ಷನ್ಸ್ ಡಿ ಮುಳ್ಳಯ್ಯನಗಿರಿ. ಇದಕ್ಕೆ ಸರಿಯಾದ ಉತ್ತರ ಏನೈತಿ ಆಪ್ಷನ್ಸ್ ಬಿ ಅಣ್ಣೈಮುಡೈ. ಇದರ ಎಷ್ಟೈತಿ ಎತ್ತರ ಅಂದರೆ 2695 ಮೀಟರ್ ಐತಿ. ಇದು ಏನೈತಿ ಕೇರಳದ ಇಡುಕ್ಕಿ ಜಿಲ್ಲೆಯಲ್ಲಿ ಇದೆ. ಪ್ರಶ್ನೆ 21 ಭಾರತದೊಂದಿಗೆ ಅತಿ ಉದ್ದದ ಗಡಿಯನ್ನು ಹೊಂದಿರುವ ದೇಶ ಯಾವುದು ಕೇಳಿದ್ದಾರೆ. ಪ್ರಶ್ನೆ ಆಪ್ಷನ್ಸ್ ಎ ಚೀನಾ, ಆಪ್ಷನ್ಸ್ ಬಿ ಬಾಂಗ್ಲಾ, ಆಪ್ಷನ್ಸ್ ಸಿ ಪಾಕಿಸ್ತಾನ, ಆಪ್ಷನ್ಸ್ ಡಿ ನೇಪಾಳ. ಇದಕ್ಕೆ ಸರಿಯಾದ ಉತ್ತರ ಏನೈತಿ ಆಪ್ಷನ್ಸ್ ಬಿ ಬಾಂಗ್ಲಾದೇಶ. ಭಾರತ ಮತ್ತು ಬಾಂಗ್ಲಾದೇಶದ ಗಡಿ ಉದ್ದ ಎಷ್ಟೈತಿ ಸುಮಾರು 4096 ಕಿಲೋಮೀಟರ್ಗಳನ್ನು ಒಳಗೊಂಡಿದೆ. ಪ್ರಶ್ನೆ 22 ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಬ್ಯಾರನ್ ದ್ವೀಪ ಎಲ್ಲಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಲಕ್ಷದ್ವೀಪ, ಆಪ್ಷನ್ಸ್ ಬಿ ಅಂಡಮಾನ ಮತ್ತು ನಿಕೋಬಾರ, ಆಪ್ಷನ್ ಸಿ ಪುದುಚೇರಿ, ಆಪ್ಷನ್ಸ್ ಡಿ ದಮನ್ ಮತ್ತು ದೀಮು. ಇದಕ್ಕೆ ಸರಿಯಾದ ಉತ್ತರ ಏನೈತಿ ಆಪ್ಷನ್ಸ್ ಬಿ ಅಂಡಮಾನ ಮತ್ತು ನಿಕೋಬಾರ. ಬ್ಯಾರನ್ ದ್ವೀಪ ಭಾರತದಲ್ಲಿರುವ ಏಕೈಕ ಒಂದು ಏನೈತಿ ಸಕ್ರಿಯ ಇದು ಜ್ವಾಲಾಮುಖಿಯಾಗಿದೆ. ಪ್ರಶ್ನೆ 23 ಭಾರತದ ಅತಿ ದೊಡ್ಡ ಕಂಟೈನರ್ ಬಂದರು ಯಾವುದು ಕೇಳಿದ್ದಾರೆ. ಆಪ್ಷನ್ ಸಿ ಮುಂಬೈ ಬಂದರು, ಆಪ್ಷನ್ಸ್ ಬಿ ಜವಾಹರ್ಲಾಲ್ ನೆಹರು ಬಂದರು, ಆಪ್ಷನ್ಸ್ ಸಿ ಚೆನ್ನೈ ಬಂದರು, ಆಪ್ಷನ್ಸ್ ಡಿ ಕೊಚ್ಚಿ ಬಂದರು. ಇದಕ್ಕೆ ಸರಿಯಾದ ಉತ್ತರ ಏನೈತಿ ಆಪ್ಷನ್ಸ್ ಬಿ ಜವಾಹರ್ಲಾಲ್ ನೆಹರು ಬಂದರು. ಇದರ ವಿವರಣೆ ನೋಡಿದರೆ JNPT ಮಹಾರಾಷ್ಟ್ರದ ನವಿ ಮುಂಬೈ ಸಮೀಪದಲ್ಲಿದೆ. ಪ್ರಶ್ನೆ 24 ಹಿರಾಕೂಡ್ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಆಪ್ಷನ್ ಸಿ ಗೋದಾವರಿ, ಆಪ್ಷನ್ಸ್ ಬಿ ಕೃಷ್ಣ, ಆಪ್ಷನ್ ಸಿ ಮಹಾನದಿ, ಆಪ್ಷನ್ಸ್ ಡಿ ಕಾವೇರಿ. ಇದಕ್ಕೆ ಸರಿಯಾದ ಉತ್ತರ ಏನೈತಿ ಆಪ್ಷನ್ ಸಿ ಮಹಾನದಿ. ಹಿರಾಕೂಡ್ ಅಣೆಕಟ್ಟು ಏನೈತಿ ಒಡಿಶಾದಲ್ಲಿ ಐತಿ. ಇದು ಮಹಾನದಿಯ ಮೇಲೆ ಏನೈತಿ ನಿರ್ಮಿತವಾಗಿದೆ. ಪ್ರಶ್ನೆ 25 ಭಾರತದ ಅತಿ ಉದ್ದವಾದ ನದಿ ಯಾವುದು ಕೇಳಿದ್ದಾರೆ. ಆಪ್ಷನ್ ಸಿ ಬ್ರಹ್ಮಪುತ್ರ, ಆಪ್ಷನ್ಸ್ ಬಿ ಗೋದಾವರಿ, ಆಪ್ಷನ್ ಸಿ ಗಂಗಾ, ಆಪ್ಷನ್ ಡಿ ನರ್ಮದಾ. ಇದಕ್ಕೆ ಸರಿಯಾದ ಉತ್ತರ ಏನೈತಿ ಆಪ್ಷನ್ ಸಿ ಗಂಗಾ. ಗಂಗಾ ನದಿಯ ಒಟ್ಟು ಉದ್ದು ಸುಮಾರು ಎಷ್ಟೈತಿ 2525 ಕಿಲೋಮೀಟರ್ ಆಗಿದ್ದು ಭಾರತದ ಪ್ರಮುಖ ಹಾಗೂ ಅತಿ ಉದ್ದವಾದ ನದಿಯಾಗಿದೆ. ಸೊ ಸ್ನೇಹಿತರೆ, ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೂ ಏನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡುವ ಮುಖಾಂತರ ತಿಳಿಸಿ. ಧನ್ಯವಾದಗಳು.